ವೆಲ್ಕಮ್ ಟು ನದರ್ ನ್ಯೂ ವ್ಲಾಗ್. ಸಾರಿ, ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಹೀಗಾಗಿ ವಾಯ್ಸ್ ಎಲ್ಲ ಒಂಥರ ಆಗಿದೆ. ನನಗೆ ಕೋಲ್ಡ್ ಅಥವಾ ಥ್ರೋಟ್ ಇನ್ಫೆಕ್ಷನ್ ಆದಾಗ ರಸಮ್ ರೈಸ್ ತಿನ್ನಬೇಕಂದ್ರೆ ತುಂಬಾ ಇಷ್ಟ ಆಗುತ್ತೆ. ನಂತರ ಯಾರಾದರೂ ಕ್ರೇಜಿ ಆಗಿದ್ದರೆ ರಸಮ್ಗೆ, ಅವ್ರಿಗೆ ಡೆಫಿನೆಟ್ಲಿ ಈ ಬೆಟ್ಟದ ನೆಲ್ಲಿಕಾಯ್ದು ಬೇಳೆ ರಸಮ್ ತುಂಬಾ ಇಷ್ಟ ಆಗುತ್ತೆ. ಬೆಟ್ಟದ ನೆಲ್ಲಿಕಾಯಿ ರಸಮ್ ಅಂದರೆ ಸ್ವಲ್ಪ ಟ್ಯಾಂಗಿ ಇದ್ದೇ ಇರುತ್ತೆ. ಆ ಟ್ಯಾಂಗಿನೆಸ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಸ್ಪೈಸಿ ಮಾಡ್ಕೋಬೇಕು. ನಾನಿಲ್ಲಿ ಅರ್ಧ ಕಪ್ ತೊಗರಿ ಬೇಳೆಗೆ 4 ಟೊಮ್ಯಾಟೊ ಮತ್ತು ಕರಿಬೇವು ಸೊಪ್ಪು, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು 4 ವಿಷಲ್ ಕೂಗಿಸ್ಕೊಳ್ತೀನಿ. ನಾನು ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದೀನಿ, ಅದಕ್ಕಾಗಿ 4 ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ನೀವು ಒಬ್ರು ಅಥವಾ ಇಬ್ರಿಗೆ ಮಾಡಿಕೊಂಡ್ರೆ 1 ಅಥವಾ 2 ಟೊಮ್ಯಾಟೊ ಅಷ್ಟೇ ಹಾಕ್ಕೊಳ್ಳಿ. ಮತ್ತು ಹುಳಿ ಯಾರಿಗಿಷ್ಟ ಆಗಲ್ಲ ಅವ್ರು ಕೂಡ 1 ಅಥವಾ 2 ಹಾಕ್ಕೊಳ್ಳಿ. ನಾನು 4 ಬೆಟ್ಟದ ನೆಲ್ಲಿಕಾಯಿನ ನೀಟಾಗಿ ತೊಳೆದು ಕಟ್ ಮಾಡ್ಕೊಳ್ತಾ ಇದ್ದೀನಿ. 4 ವಿಷಿಲ್ ಹೊಡ್ಕೊಳ್ಳೋದ್ರೊಳಗಡೆ ನಾನೊಂದು ಮಸಾಲ ರೆಡಿ ಮಾಡ್ಕೊಳ್ತೀನಿ. 4 ಬೆಟ್ಟದ ನೆಲ್ಲಿಕಾಯಿ ಜೊತೆ ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಹಸಿ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು 2 ಸ್ಪೂನ್ ಕಾಳುಮೆಣಸು, 2 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಇದ್ರ ಜೊತೆ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೇಕು. ಒಂದು 2 ಅಥವಾ 3 ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಖಾರ ಆದರೆ ಪಾಪು ತಿನ್ನಲ್ಲ ಅಂತ ಹಾಕಿಲ್ಲ. ಅದಕ್ಕೆ ನೀರು ಹಾಕ್ದಿರಾನೇ ಈ ರೀತಿ ಕೋರ್ಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಕುಟಾಣಿಯಲ್ಲಿ ಕೂಡ ಜಜ್ಕೋಬೋದು. ಬೆಟ್ಟದ ನೆಲ್ಲಿಕಾಯಿ ಬಂದ್ಬಿಟ್ಟು ಆ್ಯಕ್ಟ್ಸ್ ಆ್ಯಸ್ ಎ ಇಮ್ಯುನಿಟಿ ಬೂಸ್ಟರ್ ಮತ್ತು ವೆರಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್. ನೆಲ್ಲಿಕಾಯಿ ರಸಮ್ ಕರೆಂಟ್ಲಿ ನನ್ನ ಫೇವ್ರೆಟ್ ರಸಮ್ ಆಗಿದೆ. ಇವಾಗ ಬೇಳೆನ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಕುಕ್ಕರಲ್ಲಿ ಕೂಡ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಹಾಕಿದ್ರೆ ಖಾರ ಜಾಸ್ತಿ ಆಗುತ್ತೆ. ನನ್ನ ಮಗಳು ಊಟ ಮಾಡಲ್ಲ ಅಂತ ನಾನು ಮೆಣಸಿನ್ಕಾಯಿನ ಅವಾಯ್ಡ್ ಮಾಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಇಂಗು, ಕರಿಬೇವು ಅಷ್ಟೇ ಹಾಕಿದ್ದೀನಿ. ಇಲ್ಲಿ ಕೂಡ ನೀವು ಒಣಗಿರೋ ಮೆಣಸಿನ್ಕಾಯಿ ಒಗ್ಗರಣೆ ಕೊಡಬೇಕು, ತುಂಬ ಚೆನ್ನಾಗಿರುತ್ತೆ. ಇವಾಗ ರುಬ್ಬಿರೋ ಇದೆಲ್ಲ ಮಸಾಲಾನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಆಗ ಆ ಬೇಳೆ ಮತ್ತು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಸಾಂಬಾರನ್ನ ಕುದಿಸ್ಕೋಬೇಕು. ಆದಷ್ಟು ರಿಫೈನ್ಡ್ ಸಾಲ್ಟ್ನ ಅವಾಯ್ಡ್ ಮಾಡಿ. ವಿಂಟರ್ ಸೀಸನ್ನಲ್ಲಿ ಮಸ್ಟ್ ಟ್ರೈ ರೆಸಿಪಿ ಇದು. ಈ ರೆಸಿಪಿನ ನೀವು ಟ್ರೈ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್.